ನಾನು ಇಲ್ಲಿ ದೇರೆಬೈಲು ಗ್ರಾಮದ ಒಂದು ಗುತ್ತಿನ ಮನೆಯವರು. ನಮ್ಮ ಈ ಗ್ರಾಮದಲ್ಲಿ ಪ್ರಶ್ನೆ ಇಡುವಾಗ ದೇವಸ್ಥಾನವು ಜೀರ್ಣೋದ್ಧಾರ ಮಾಡಬೇಕೆನ್ನುವ ದೃಷ್ಟಿಯಲ್ಲಿ ಇಲ್ಲಿ ಒಂದು ಸ್ವಲ್ಪ ಪೇತದ ಬಾಧೆ ಉಂಟು ಅಂತ ಹೇಳುವ ದೃಷ್ಟಿಯಲ್ಲಿ ಅದಕ್ಕೋಸ್ಕರ ಇವತ್ತು ಅದರ ಉಚ್ಚಾಟನಾ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಜನರ ಒಂದು ಹಿತದೃಷ್ಟಿಯಲ್ಲಿ ಅಂದರೆ ಮಕ್ಕಳು ಹೆಂಗಸರು ಸ್ವಲ್ಪ ಆ ಟೈಮಲ್ಲಿ ಓಡಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕೆನ್ನೋ ದೃಷ್ಟಿಯಲ್ಲಿ ಆ ಪರಿಸರದಲ್ಲಿ ಸ್ವಲ್ಪ ಜಾಗೃತ ಆಗಿರಬೇಕು ಅಂತ ಇವರು ಹೇಳಿದ್ದಾರೆ. ಆದರೆ ಈಗ ತುಂಬ ಇದರಲ್ಲಿ ಬರ್ತಾ ಉಂಟು. ಹಾಗೇನಿಲ್ಲ, ರೋಡೇನು ಬಂದ್ ಮಾಡೋದೇನು ಉದ್ದೇಶ ಇಲ್ಲ, ಕೇವಲ ಜನರು ಆಚೆ ಈಚೆ ಹೋಗುವುದು ಸ್ವಲ್ಪ ಜಾಗೃತಿ ಇರಲಿ ಅಂತ ಎನ್ನುವ ದೃಷ್ಟಿಯಲ್ಲಿ ಒಂದು ಸಣ್ಣ ಒಂದು ಬ್ಯಾನರಲ್ಲಿ ಹಾಕಿದ್ದಾರೆ. ಅದನ್ನೇ ಇಟ್ಟುಕೊಂಡು ಈಗ ತುಂಬ ಇದರಲ್ಲಿ ಬರ್ತಾ ಇದೆ. ಇದು ಸರಿಯಲ್ಲ. ಹಾಗೆ ಒಳ್ಳೆಯ ಉದ್ದೇಶಕ್ಕೋಸ್ಕರ ಮತ್ತು ಜನರ ಹಿತದೃಷ್ಟಿ ಇದು ಈ ಕಾರ್ಯಕ್ರಮ ಮಾಡೋದು ಸಹ ನಮ್ಮ ಗ್ರಾಮದ ಒಳ್ಳೆಯ ಉದ್ದೇಶ ಇದಕ್ಕೋಸ್ಕರ ಮಾತ್ರ ಮಾಡೋದು, ಗ್ರಾಮ ಒಳ್ಳೆಯದಾಗಬೇಕು ಅಂತ. ಆ ದೃಷ್ಟಿಯಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಇನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ. ಅದರ ಮುಂಚಿನ ದಿವಸದ ಅಂಗವಾಗಿ ಪ್ರೇತ ಉಚ್ಚಾಟನೆಯನ್ನು ತಂತ್ರಿಗಳ ಇದರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ನಡೆಯುತ್ತದೆ. ಈ ಒಂದು ಪೂಜಾ ವಿಧಿವಿಧಾನ ಮಾಡಬೇಕು ಅಂತೇಳಿ ಅಂದರೆ ಜೀರ್ಣೋದ್ಧಾರ ಮಾಡುವಂಥ ಸಂದರ್ಭದಲ್ಲಿ ತಾಂಬೂಲ ಪ್ರಶ್ನೆಯನ್ನು ಕೇಳೋ ಸಂದರ್ಭದಲ್ಲಿ ಬಂದಿರೋದು ಅಂತ ಹೇಳಿ ಈಗ ಗೊತ್ತಾಗ್ತಾ ಇರುವಂಥ ಸದ್ಯಕ್ಕೆ ಇಲ್ಲಿನ ಆರಾಧಕರಾದ ಪ್ರಜ್ವಲ್ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇವಾಗ ಇಲ್ಲಿದು ಜೀರ್ಣೋದ್ಧಾರ ಮುಂದೆ ನಡೀಲಿದೆ. ಸೊ ಅದಕ್ಕಿಂತ ಮೊದಲು ತಾಂಬೂಲ ಪ್ರಶ್ನೆ ಕೇಳಿದರೆ ಏನೇನು ಬಂತು, ಈಗ ಏನೇನು ಇವತ್ತು ಅಮಾವಾಸ್ಯೆ ದಿನ ಏನೇನು ರಾತ್ರಿ ಪೂಜೆಗಳು ನಡೀತಾ ಇದೆ? ದೇವರಾಜ ಕೋಟಿದ ಬಬ್ಬು ದೇವಸ್ಥಾನ ದೇರಬೈಲೆ ಹಿರಿಯರಿಂದ ಆರಾಧನೆ ಮಾಡಿಕೊಂಡು ಬಂದಂಥ ದೇವಸ್ಥಾನ ನಮ್ಮದು. ತಾಂಬೂಲ ಪ್ರಶ್ನೆಯಿಂದ ವಿಠಲದಾಸ ತಂತ್ರಿಯವರು ಹೇಳಿದ ನೇಮಕ ಪ್ರಕಾರವಾಗಿ ನಾವು ಇವತ್ತು 10 ಗ್ರಾಮ ಊರು ಆರಾಧಕರು ಎಲ್ಲರೂ ಸೇರಿ ಇಡೀ ಗ್ರಾಮ ಸೇರಿ ನಮ್ಮ ಈ ಸ್ಥಳ ಸಾನ್ನಿಧ್ಯದಲ್ಲಿ ಅಜೀರ್ಣಿದ್ದ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡುವಂಥ ಹೊತ್ತಿನಲ್ಲಿ ಕೆಲವೊಂದು ಇದ್ದಂಥ ದುಷ್ಟಶಕ್ತಿಗಳನ್ನು ಉಚ್ಚಾಟನೆ ಮಾಡುವ ಒಂದು ಕಾರ್ಯಕ್ರಮ ಇವತ್ತು. ಹಾಗೆ ನಮ್ಮ 10 ಸಮಸ್ತರು ಇಡೀ ನಮ್ಮ ಗುರಿಕಾರ ಪ್ರಕಾರ ಮತ್ತು ನಮ್ಮ ಇಲ್ಲಿದ್ದಂಥ 10 ಇಲ್ಲಿ ಮನೆಯವರು ಇಡೀ ಗ್ರಾಮವನ್ನು ಸೇರಿ ಮಾಡುವಂಥ ಒಂದು ಕಾರ್ಯವಾಗಿರುವುದು. ಏನೇನು ನಡೆಯುತ್ತೆ ಅಂತ ಹೇಳಿದ್ರೆ ಬ್ರಹ್ಮ ರಾಕ್ಷಸರ ಇದು ಏನು ಪ್ರೇತಾತ್ಮಗಳನ್ನ ನೋಡಿಸೋದು ಅಂತೇಳಿ ಅದು ಯಾವ ರೀತಿ ಕಾರ್ಯಗಳು ನಡೆಯುತ್ತೆ? ಪ್ರೇತಾತ್ಮ ಅಂದರೆ ವಾಹನದಲ್ಲಿ ಹೋಗುವಂಥ ಒಂದು ಕೆಲವೊಂದು ಅಪಘಾತದಿಂದ ಆದಂಥ ಕೆಲವೊಂದು ಒಂದು ರೂಪದಲ್ಲಿ ಅವಘಡ ಆ ರೀತಿಯಲ್ಲಿ ಇದ್ದಂಥ ಕೆಲವೊಂದು ದೋಷದಿಂದ ಬರುವಂಥ ಎಲ್ಲ ಪ್ರೇತವನ್ನು ಉಚ್ಚಾಟನೆ ಮಾಡಿ ಇಡೀ ಗ್ರಾಮದಿಂದ ಕೊಂಡೋಗಿ ಉಚ್ಚಾಟನೆ ಮಾಡಿ ಬೇರೆ ಸ್ಥಳ ಸಾನ್ನಿಧ್ಯಕ್ಕೆ ಅದನ್ನು ಗಡುವಾಡೋ ಒಂದು ರೀತಿಯಲ್ಲಿ ಮಾಡುವಂಥ ಕಾರ್ಯಕ್ರಮ. ಇದು ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ ಇವಾಗ ನೀವೊಂದು ಬ್ಯಾನರ್ ಕೂಡ ಹಾಕಿದ್ರಿ, ಸುತ್ತಮುತ್ತ ರಾತ್ರಿ 10 ಗಂಟೆಯಿಂದ 3 ಗಂಟೆವರೆಗೂ ಯಾರು ಓಡಾಡಬೇಕು ಮನವಿ ಮಾಡಿದ್ದೀರಿ. ಸೊ ಅಂದರೆ ಹೌದು, ಅಂದರೆ ಅದು ಹೇಗಿರುತ್ತೆ ಅಂತ ಪ್ರೊಸೀಜರ್? ಅದು ಈ ಗ್ರಾಮ ವಠಾರದಲ್ಲಿ ಮಾತ್ರ ಪ್ರಕಾರವಾಗಿ, ಯಾಕಂದರೆ ಹೊರಗಡೆ ಇಲ್ಲ. ಈ ಗ್ರಾಮದಲ್ಲಿ ಮಕ್ಕಳಾಗಲಿ ಬೇರೆಯವರಾಗಿ ಒಂದು ಹೊತ್ತು ಕಂತಿದ ಮೇಲೆ ಟೈಮ್ ಒಂದು 12 ಗಂಟೆ ಆ ಹೊತ್ತಿನಲ್ಲಿ ಹೋಗಬಾರ್ದು ಆಚೆ ಈಚೆ. ಯಾಕಂದರೆ ಆ ಹೊತ್ತಿನಲ್ಲಿ ಪ್ರೇತಾತ್ಮವನ್ನು ಒಂದು ರೂಪದಲ್ಲಿ ಒಂದು ಕಾಣಿಕೆ ಒಂದು ಲಿಂಬೆ ಒಂದು ತೂಟಿಯಲ್ಲಿ ಹಿಡಿದು ಆ ಪ್ರೇತವನ್ನು ವಶ ಮಾಡಿ ನಾವು ಕೊಂಡೋಗಿ ನಮ್ಮ ದೈವರಾಜ ಕೋಟದಬ್ಬು ಮತ್ತು ರಾಹುಲ್ಗೆ ದೇವಸ್ಥಾನದಲ್ಲಿ ಇವತ್ತು ಉಂಡಾಗಿ ದೈವ ಪರಿಪೂರ್ಣಲಾಗಿ ಒಂದು ದರ್ಶನ ಸೇವೆಯಲ್ಲಿ ಮಾಡುವಂಥ ಕಾರ್ಯವಾಗಿತ್ತು. ಸೊ ಇದಿಷ್ಟು ಇಲ್ಲಿನ ಆರಾಧಕರು ಹೇಳ್ತಾ ಇರುವಂಥದ್ದು. ಅಂದರೆ ಆ ಒಂದು ಸಂದರ್ಭದಲ್ಲಿ ಪ್ರೇತಾತ್ಮವನ್ನು ಹೊರಗಟ್ಟುವಂಥ ಸಂದರ್ಭದಲ್ಲಿ ಜನರ ಹಿತದೃಷ್ಟಿಯಿಂದ ಯಾರು ಓಡಾಡಬಾರ್ದು ಅಂತ ಮನವಿಯನ್ನು ಮಾಡಿದರೆ ಇಂಥ ಪೂಜಾ ವಿಧಿವಿಧಾನಗಳು ಜೀರ್ಣೋದ್ಧಾರಕ್ಕೋಸ್ಕರ ನಡೀತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ, TV9 ಮಂಗಳೂರು.